ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ, ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಈ ವರದಿನ ಚಿತ್ರೀಕರಣ ಮಾಡುವಾಗ ನನ್ನ ಮನದಲ್ಲಿ ಗುನುಗಿದ ಗೀತೆ ಇದು. ನಿಜ, ಪ್ರಸಕ್ತದ ಈ ಕಾಲಮಾನದಲ್ಲಿ, ಅದರಲ್ಲಿಯೂ ಈ ಸಿಸ್ಟಮ್ನಲ್ಲಿ ಖಂಡಿತವಾಗಲೂ ಬಡವ ನ್ಯಾಯವನ್ನು ಕೇಳುವುದೇ ದೊಡ್ಡ ಅಪರಾಧ ಮತ್ತು ಅನ್ಯಾಯ ಆಗೋಗಿದೆ ಕಣ್ರಿ. ಇಲ್ಲಿ ಧನವಂತರು ಬಂಗಲೆಗಳ ಮೇಲೆ ಬಂಗಲೆಗಳು ಕಟ್ಟುತ್ತಾ ಮತ್ತಷ್ಟು ಧನವಂತರಾಗ್ತಾ ಹೋಗ್ತಿದ್ರೆ, ಬಡವ ಇರುವ ಸೂರನ್ನು ಕಳೆದುಕೊಂಡು ಅಕ್ಷರಶಃ ಬೀದಿಗೆ ಬೀಳುತ್ತಿದ್ದಾನೆ. ವಿಚಾರಕ್ಕೆ ಬರೋದಾದರೆ, ನಮ್ಮದೇ ಚಿಕ್ಕಬಳ್ಳಾಪುರದ ಮೈಲಪನಹಳ್ಳಿಯ ರಾಜಕಾಲುವೆ ಜಾಗದಲ್ಲಿ 170 ನಿರಾಶ್ರಿತ ಕುಟುಂಬಗಳು ಗುಡಿಸಲುಗಳನ್ನು ಕಟ್ಟಿಕೊಂಡು ದಿನಗೂಲಿ ಮಾಡುತ್ತಾ ಜೀವನ ಸಾಗಿಸ್ತಿದ್ರು. ಆದರೆ ನಿನ್ನೆ ಬೆಳಗ್ಗೆ ಅದೇ ನಿರಾಶ್ರಿತರ ಗುಡಿಸಲುಗಳ ಮೇಲೆ ತಾಲೂಕು ಆಡಳಿತ JCBಗಳೊಂದಿಗೆ ಜವರಾಯನಂತೆ ಎರಗಿದೆ. JCBಯೊಂದಿಗೆ ಸ್ಥಳಕ್ಕೆ ತೆರಳಿದ ತಾಲೂಕು ದಂಡಾಧಿಕಾರಿಗಳ ತಂಡ ನೇರವಾಗಿ ಅಲ್ಲಿನ ಗುಡಿಸಲುಗಳ ತೆರವಿಗೆ ಮುಂದಾಗಿದ್ದಾರೆ. ಅಲ್ಲಿನ ಜನಕ್ಕೆ ಇಲ್ಲಿ ಏನಾಗ್ತಿದೆ ಎಂದು ಅರಿವಿಗೆ ಬರೋಷ್ಟರಲ್ಲಿ ಅಲ್ಲಿನ ಅನೇಕ ಗುಡಿಸಲುಗಳು ನೆಲಸಮಗೊಂಡಿವೆ. ವಿಚಾರದ ಗಂಭೀರತೆ ಹೆಚ್ಚಿದಂತೆ ಅಲ್ಲಿನ ನಿವಾಸಿಗಳು ತಾಲೂಕು ಆಡಳಿತದ ಈ ಧೋರಣೆಯ ವಿರುದ್ಧ ಸ್ಥಳದಲ್ಲಿಯೇ ಪ್ರತಿಭಟನೆಗೆ ಇಳಿದ ಪ್ರಸಂಗವೂ ನಡೆದು ಹೋಗಿದೆ. ಇದಾವುದನ್ನು ತಲೆ ಕೆಡಿಸಿಕೊಳ್ಳದ ತಾಲೂಕು ದಂಡಾಧಿಕಾರಿಗಳು ಅಲ್ಲಿನ ಅಷ್ಟು ಗುಡಿಸಲುಗಳನ್ನು ನೆಲಸಮ ಮಾಡಿಯೇ ಸಿದ್ಧ ಎಂದು ಪಟ್ಟು ಹಿಡಿದು ತೆರವು ಕಾರ್ಯ ಮಾಡಿಸಿದ್ದಾರೆ. ಈ ಎಲ್ಲ ಪ್ರಹಸನದಿಂದ ದಿಕ್ಕು ತೋಚದ 170 ಕುಟುಂಬಗಳ ನಿರಾಶ್ರಿತರು ಚಿಕ್ಕಬಳ್ಳಾಪುರದ ಪ್ರಭಾವಿ ಮುಖಂಡರು ಮತ್ತು ದಲಿತ ಸಂಘಟನೆಗಳ ನಾಯಕರಾದಂತಹ ಶ್ರೀಯುತ ರಾಜಾ ಕಾಂತ್ರವರ ನೇತೃತ್ವದಲ್ಲಿ ಗಡಿನಾಡ ರೈತ ಸಂಘ, ಕರ್ನಾಟಕ ರಾಜ್ಯ ಮಹಿಳಾ ಒಕ್ಕೂಟ, ಕರ್ನಾಟಕ ದಲಿತ ನಾಗರಿಕ ಸಮಿತಿ ಸಂಘಟನೆಗಳ ಸಹಯೋಗದೊಂದಿಗೆ ಆ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಎಲ್ಲರೂ ಸೇರಿ ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿಯ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯ ಸಮಯದಲ್ಲಿ ದಲಿತ ಮುಖಂಡರಾದ ಶ್ರೀ ರಾಜಾ ಕಾಂತ್ರವರು ಮಾತನಾಡಿ, ಯಾವುದೇ ಆಡಳಿತವಿರಲಿ, ಸರ್ಕಾರವಿರಲಿ, ಜನರ ಮತ್ತು ಬಡವರ, ಶೋಷಿತರ, ಅಸಹಾಯಕರ ಪರವಾಗಿ ನಿಲ್ಲಬೇಕೇ ಹೊರತು ಅವರನ್ನು ತುಳಿಯುವ ಹಾದಿಯಲ್ಲ ಎಂದು ತಾಲೂಕು ಆಡಳಿತವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಪ್ರತಿಭಟನೆಗೆ ಪ್ರತಿಕ್ರಿಯೆಯಾಗಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ರಶ್ಮಿರವರು ಪ್ರತಿಭಟನಾ ನಿರತರ ಬಳಿ ಬಂದು ತಮ್ಮ ಸಮಜಾಯಿಷಿ ನೀಡಿ ವಿಚಾರವನ್ನು ಸುಖಾಂತ್ಯಗೊಳಿಸುವುದಾಗಿ ಆಶ್ವಾಸನೆ ಸಹ ನೀಡಿದ್ದಾರೆ. ಎಲ್ಲ ಓಕೆ. ಈ ಇಡೀ ಪ್ರಕ್ರಿಯೆಗೆ ಕಾರಣ ಏನು ಅಂತ ಅಲ್ಲಿನ ನಿರಾಶ್ರಿತರನ್ನು ಪ್ರಶ್ನಿಸಿದಾಗ ಅವರಿಂದ ಸಿಕ್ಕ ಉತ್ತರ ಏನು ಅಂದರೆ, ಸದ್ಯ ಈ ಎಲ್ಲ ನಿರಾಶ್ರಿತರು ವಾಸವಿರುವ ಜಮೀನಿನ ಸುತ್ತಲೂ ಒಂದಷ್ಟು ಜನ ಲ್ಯಾಂಡ್ಲಾರ್ಡ್ಸ್ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಪೊಸಿಷನ್ನಲ್ಲಿದ್ದಾರೆ. ಒಂದು ವೇಳೆ ಈ ಜಾಗವೇನಾದರೂ ನಿರಾಶ್ರಿತರಿಗೆ ಅಧಿಕೃತವಾಗಿ ಸಿಕ್ಕಿಬಿಟ್ರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತದೆಯೋ, ತಮ್ಮ ಭೂಮಿ ಸರ್ಕಾರಿ ಒತ್ತುವರಿ ಎಂದು ಗೊತ್ತಾಗಿ ಅಲ್ಲಿನ ಭೂಮಿ ಮತ್ತೆ ಸರ್ಕಾರದ ಅಧೀನಕ್ಕೆ ಹೋಗುತ್ತದೆಯೋ ಎಂಬ ಭಯದಿಂದ ಲೋಕಾಯುಕ್ತಕ್ಕೆ ದೂರು ನೀಡಿ ಈ ರೀತಿಯ ಆದೇಶ ಹೊರಡಿಸುವಂತೆ ಮಾಡಿ ಲೋಕಾಯುಕ್ತ ಇಲಾಖೆಯ ಮೂಲಕ ತಾಲೂಕು ಆಡಳಿತಕ್ಕೆ ಒತ್ತಡ ಬರುವಂತೆ ಮಾಡಿಸಿದ್ದಾರೆ. ವಿಧಿ ಇಲ್ಲದೆ ತಾಲೂಕು ದಂಡಾಧಿಕಾರಿಗಳು ಯಾವುದೇ ಮುನ್ಸೂಚನೆ ನೀಡದೆ ಈ ರೀತಿ ತೆರವಿಗೆ ಮುಂದಾಗಿದ್ದಾರೆ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ ಅಲ್ಲಿನ ಸೂರು ಕಳೆದುಕೊಂಡು ಬೀದಿಪಾಲಾದ ನಿರಾಶ್ರಿತರು. ನಿರಾಶ್ರಿತರ ಒಕ್ಕೊರಲಿನ ಕೂಗು ಏನು ಅಂದರೆ, ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಇರಲಿ, ನಮಗೊಂದು ಕಾನೂನು, ಇನ್ನೊಬ್ಬರಿಗೊಂದು ಕಾನೂನು ಬೇಡ. ನಮ್ಮದು ಒತ್ತುವರಿ ಎಂದು ಹೇಳಿ ತೆರವುಗೊಳಿಸುತ್ತಿರುವ ಈ ಆಡಳಿತ ಮತ್ತು ಕಾನೂನು ನಮ್ಮ ಗುಡಿಸಲುಗಳ ಸುತ್ತಮುತ್ತಲೂ ಒತ್ತುವರಿಯಾಗಿರುವ ಎಲ್ಲ ಜಾಗವನ್ನು ತೆರವುಗೊಳಿಸಲಿ, ಆಗ ನಾವು ಈ ಆಡಳಿತದ ಧೋರಣೆಯನ್ನು ಒಪ್ಪುತ್ತೇವೆ ಎಂಬುದು ನಿರಾಶ್ರಿತರ ಕೂಗು. ಇನ್ನು ಈ ವಿಚಾರದ ಕುರಿತಂತೆ ತಾಲೂಕು ದಂಡಾಧಿಕಾರಿಗಳ ವಿವರಣೆ ಏನು ಅಂದರೆ, ದಿನಾಂಕ 6/11/2025 ನಾವು ಸದರಿ ವಿವಾದಿತ ಸ್ಥಳದ ಸರ್ವೆ ಕಾರ್ಯ ನಡೆಸಿದ್ದೇವೆ.
ನಮ್ಮ ಸರ್ವೆಯಲ್ಲಿ ವಿವಾದಿತ ಸ್ಥಳ ಹಳ್ಳ ಅಥವಾ ನೀರಿನ ಆಗರ ಎಂದು ತಿಳಿದು ಬಂದಿದೆ. ಹಾಗಾಗಿ ನೀರಿನ ಅಥವಾ ಅರಣ್ಯದ ಸ್ಥಳಗಳನ್ನು ಕಾಪಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಇದೇ ಅಲ್ಲದೆ ಲೋಕಾಯುಕ್ತಕ್ಕೆ ಹೋದ ದೂರಿನ ಅನ್ವಯ ಲೋಕಾಯುಕ್ತ ಇಲಾಖೆ ಈ ಸ್ಥಳವನ್ನು ತೆರವುಗೊಳಿಸುವಂತೆ ಆದೇಶ ನೀಡಿತ್ತು. ಹಾಗಾಗಿ ಅನಿವಾರ್ಯವಾಗಿ ತೆರವಿಗೆ ಮುಂದಾಗಿದ್ದೇವೆ ಮತ್ತು ಇಲ್ಲಿನ ನಿರಾಶ್ರಿತರಿಗೆ ಕಳವಾರದ ಸರ್ವೆ ನಂಬರ್ 138ರ 4 ಎಕರೆ 23 ಗುಂಟೆ ಜಮೀನನ್ನು ನೀಡಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕಾರ್ಯಗತಗೊಳಿಸಲು ಮುಂದಾಗಿದ್ದೇವೆ ಎಂದರು. ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ರಶ್ಮಿರವರೇ, ಇದೆಲ್ಲ ಓಕೆ, ತಮ್ಮ ಕಾರ್ಯಕ್ಕೆ ಖಂಡಿತವಾಗಲೂ ಶ್ಲಾಘಿಸೋಣ. ಆದರೆ ನಮಗೊಂದಷ್ಟು ಪ್ರಶ್ನೆಗಳಿವೆ, ದಯವಿಟ್ಟು ಇವುಗಳ ಬಗ್ಗೆ ಉತ್ತರಿಸಬಹುದೇ? ಸದರಿ ವಿವಾದಿತ ಸ್ಥಳದ ಕುರಿತು ಲೋಕಾಯುಕ್ತ ಇಲಾಖೆಗೆ ದೂರು ನೀಡಿದ ಆ ಮಹಾನ್ ವ್ಯಕ್ತಿಗಳಾದರೂ ಯಾರು? ಆ ದೂರನ್ನು ನೀಡಿದ್ದರ ಹಿಂದಿನ ಉದ್ದೇಶವಾದರೂ ಏನು? ಸ್ಥಳವನ್ನು ತೆರವುಗೊಳಿಸುವಂತೆ ಆದೇಶ ಏನೋ ಬಂತು, ಸರಿ, ಅದನ್ನು ನೀವು ಪಾಲಿಸಬೇಕು, ಅದನ್ನೂ ಒಪ್ಪೋಣ. ಆದರೆ ಈ ಸ್ಥಳಕ್ಕಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರುತ್ತಿರುವ ಸಂಘಟನೆಗಳ ಗಮನಕ್ಕೆ ಆಗಲಿ ಅಥವಾ ಸಂಘಟನೆಗಳ ಮುಖಂಡರ ಗಮನಕ್ಕೆ ಆಗಲಿ ಅಥವಾ ತಮ್ಮದೇ ಇಲಾಖೆಯ ಅನ್ಯ ಅಧಿಕಾರಿಗಳ ಗಮನಕ್ಕೆ ಆಗಲಿ ತರದೆ, ಯಾವುದೇ ಸೂಚನೆ ಅಥವಾ ಸಭೆ ನಡೆಸದೆ ಏಕಾಏಕಿ ತೆರವು ಕಾರ್ಯಕ್ಕೆ ಮುಂದಾದ ನಿಮ್ಮ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಹೇಳಬೇಕು. ಲೋಕಾಯುಕ್ತ ಅಧಿಕಾರಿಗಳ ತೆರವು ಆದೇಶ ಬಂತು, ಸರಿ, ಬಂದ ನಂತರ ತಾವೇ ಸ್ವಯಂ ಪ್ರೇರಿತವಾಗಿ ರಿಟರ್ನ್ ಒಂದು ಪತ್ರ ಬರೆದು ಈ ದೂರನ್ನು ನೀಡಿರುವವರ ಉದ್ದೇಶದ ಕುರಿತು ಅನುಮಾನವಿದೆ, ದೂರುದಾರರು ದುರುದ್ದೇಶಪೂರಿತವಾಗಿ ಸ್ವಾರ್ಥದಿಂದ ಈ ರೀತಿ ದೂರು ನೀಡಿರಬಹುದೆಂಬ ಅನುಮಾನವಿದೆ ಅಂತ ಕೇಳಿ ಪತ್ರ ಬರೆಯಬಹುದಿತ್ತಲ್ವೇ? ಅಷ್ಟಕ್ಕೂ ವಾಸ್ತವ ನೋಡೋದಾದರೆ ನಿರಾಶ್ರಿತರ ನಿವೇಶನಗಳ ಕುರಿತು ದೂರು ನೀಡಿರುವವರಿಗೆ ಈ ನಿರಾಶ್ರಿತರಿಂದ ಏನು ತೊಂದರೆಯಾಗಿದೆ? ಇವರೇನು ದೂರುದಾರರ ಆಸ್ತಿ ಕಬಳಿಸಿದ್ದಾರೆಯೇ ಅಥವಾ ಅವರ ಮನೆಗಳೇನಾದರೂ ದರೋಡೆ ಮಾಡಿದ್ದಾರೆಯೇ? ಏಕೆ ಈ ರೀತಿಯ ದೂರು ನೀಡಿರಬಹುದೆಂಬ ಚಿಕ್ಕ ಅನುಮಾನವೂ ಸಹ ತಮಗೆ ಬರಲಿಲ್ಲವೆಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಒಟ್ಟಲ್ಲಿ ನಿಮ್ಮ ಈ ನಡೆಯಿಂದ ನಿಮ್ಮ ಮೇಲೆಯೇ ಅನುಮಾನ ಮೂಡುತ್ತಿರುವುದಂತೂ ಸತ್ಯ ತಾಲೂಕು ದಂಡಾಧಿಕಾರಿಗಳೇ. ಫೈನಲಿ ಏನೇ ಆಗಲಿ ಅಲ್ಲಿನ ನಿರಾಶ್ರಿತರಿಗೆ ನ್ಯಾಯ ಒದಗಿಸಿ ಈ ವಿಚಾರಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕಾದ್ದು ನಿಮ್ಮದೇ ಜವಾಬ್ದಾರಿ ರಶ್ಮಿ ಮೇಡಮ್. ನಮ್ಮ ಹೋರಾಟ ಇತ್ತು. ಆದರೂ ಈಗ ಒಂದು ಮೈಲಪ್ಪನಹಳ್ಳಿಯಲ್ಲಿ ಸರ್ವೆ ನಂಬರಲ್ಲಿ ಅಂತಂದು ನಾವು ಅಲ್ಲಿ ಗುಡಿಸ್ಲಾಕ್ಕೊಂಡು ಒಂದು ಸುಮಾರು 6 ತಿಂಗಳ ಕಾಲದಿಂದ ಅಲ್ಲಿ ವನವಾಸ ಮಾಡ್ತಾಯಿದ್ವಿ. ಅಲ್ಲಿ ಕಾರಣಾಂತರಗಳಿಂದ ಒಂದು 4 ಶೆಡ್ಡು ನಿರ್ಮಾಣ ಆಗಿತ್ತು. ಈ ತಹಸೀಲ್ದಾರ್ ಮೇಡಮ್ನವರು ಈಗ ಬಂದಿರೋಂಥ ತಹಸೀಲ್ದಾರ್ ಮೇಡಮ್ನವ್ರು ಬಂದು ಬೆಳಗ್ಗೆ ತೆರವುಗೊಳಿಸಿದ್ದಾರೆ. ಯಾವತ್ತು ಬೆಳಗ್ಗೆ ಸರ್? ಇವತ್ತಿನ ಬೆಳಗ್ಗೆ ಬೆಳಗಿನ ಜಾವ 10 ಗಂಟೆಯಲ್ಲಿ ತೆರವುಗೊಳಿಸಿದ್ರು. ಅದಕ್ಕೆ ಕಾರಣ ಏನು ಅಂತ ಕೇಳಕ್ಕೆ ಬಂದರೆ ಲೋಕಾಯುಕ್ತಿಯಿಂದ ನಮಗೆ ಆದೇಶ ಬಂದಿದೆಯಪ್ಪ, ಅದಕ್ಕೆ ಬೇರೆ ಕಡೆದಿಂದ 4 ಎಕರೆ 23 ಗುಂಟೆ ಅದು ನೀನೇ ಅಲಾಟ್ಮೆಂಟ್ ಮಾಡಿದ್ದೆ, ಅದನ್ನು ನೀನು ಮಾಡಿಕೊಡ್ತೀನಿ ಅಂತಂದು ಭರವಸೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ. ಇನ್ನೂ ಒಂದು ಅಲ್ಲಿ ಏನು ಈಗ ಸರ್ವೆ ನಂಬರಲ್ಲಿ ಹಳ್ಳ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು, ಅಲ್ಲಿ ಒತ್ತುವರಿ ಜಾಸ್ತಿ ಆಗಿದೆ. ಸುಮಾರು ವರ್ಷಗಳಿಂದ 40 ವರ್ಷದಿಂದ ಒತ್ತುವರಿ ಮಾಡಿಕೊಂಡು ಅವರು ಸಾವಿರಾರು ರೂಪಾಯಿ ದುಡಿಮೆ ಮಾಡ್ಕೊಂಡಿದ್ದಾರೆ. ನಮ್ಮ ಬಡವರ ಮೇಲೆ ಈ ಥರ ಧಮಕಿ ಹಾಕಿದ್ದಾರೆ. ಅವರು ತೆರವುಗೊಳಿಸ್ತಾ ಹೋದರೆ ಇನ್ನೂ ಉಗ್ರ ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಗಡನಾಡು ರೈತ ಸಂಘ, ದಲಿತ ಸಂಘ ಸಮಿತಿ ಏನಾಯ್ತೋ ಇದೇ ತಾಲೂಕು ಆಫೀಸ್ ಮುಂದೆ, ತಾಲೂಕು ಆಫೀಸ್ ಒಳಗಡೆ ಬಂದು ಒಲೆ ಹಚ್ತೀವಿ ಸರ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಸುಗುಣ ಅಶ್ವಥ್ ಅಂತ ಹೇಳಿ. ಇವತ್ತಿಲ್ಲಿ ಇಷ್ಟು ಜನ ಸೇರ್ಬೇಕಾದ್ರೆ ಅವರು ಹೊಟ್ಟೆ ಸಂಕಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಸಣ್ಣ ಮನೆಗಳಲ್ಲಿ 16 ಜನ ಇರಬೇಕಂದ್ರೆ ಎಷ್ಟು ಕಷ್ಟ. ಒಂದೊಂದು ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಒಂದು ಬಾತ್ರೂಮ್ ಅಷ್ಟು ಜಾಗದಲ್ಲಿ 4 ಜನ 10 ಜನ ಮನೆಗಳಲ್ಲಿದ್ದಾರೆ. ಅಂಥವ್ರಿಗೆ ಈಗ ವಸತಿಯ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಅದಲ್ಲದೆ ಈಗ ಅವರು ಇಷ್ಟು ವರ್ಷಗಳಿಂದ ಜಾಗದಲ್ಲಿ ಗುಡಿಸ್ಲಾಕೊಂಡು ಅವರು ಬದುಕನ್ನು ಕಟ್ಕೊಳ್ತಾ ಇರೋವಾಗ ಇವರು ಸಡನ್ನಾಗಿ ಬೀಳ್ಸ್ಬಿಡೋದು, ಇಂಟಿಮೇಷನ್ ಕೊಡದೆ ಬೀಳ್ಸೋದು, ಇದೆಲ್ಲ ಒಂದು ಘೋರ ಅಪರಾಧ ಅಂತಲೇ ನಾನು ಹೇಳ್ತೀನಿ. ಅಧಿಕಾರಿಗಳು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂಡ್ ಆ ಕಾನೂನು ಚೌಕಟ್ಟಲ್ಲಿ ಬಡವ್ರ ಪರ ನಮ್ಮ ಇಡೀ ಆಫೀಸು
ಮಾಡಕ್ ನಿಂತಿದೆ. ಅದು ತುಂಬಾ ವಿಷಯಗಳಲ್ಲಿ ನಿದರ್ಶನನೂ ಇದೆ ಅಂಡ್ ತುಂಬಾ ಎಕ್ಸಾಂಪಲ್ಸ್ ಇದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1200 ಹಕ್ಕುಪತ್ರ ಕೊಟ್ಟಿದ್ದೀವಿ ಬಡವ್ರಿಗೆ. ಮನೆ ಇಲ್ದಿರ ಇರೋರಿಗೆ ಒಂದು ಮನೆ ಮಾಡ್ಕೊಟ್ಟಿದ್ದೀವಿ. ಎಂತವ್ರು ಅಂತಂದ್ರೆ ನಾನೇ ಸ್ವತಃ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದಾಗ 20/10 ಅಂದ್ರೆ 200 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತ ಬಡವ್ರು ಅವ್ರ ಪರಿಸ್ಥಿತಿ ನೋಡಿದ್ರೇನೆ ನಮ್ಗೇನೆ ಒಂಥರ ಬೇಜಾರ್ ಅನ್ಸುತ್ತೆ. ಅಂತವ್ರಿಗೆ ಏನೋ 1200 ಜನರಿಗೆ ಇವತ್ತೇನ್ ದಾಖಲೆ ಇಲ್ಲ, ದಾಖಲೆ ಮಾಡಿ ಕೊಟ್ಟಿದೀವಿ. ಅಂಡ್ ಯಾವ್ದೇ ಆಗ್ಲಿ, ನಾನು ಇಲ್ಲಿ ಬಂದಿದ್ದು ಜುಲೈ 16ನೇ ತಾರೀಕು. ಅವತ್ತು 3000 ಫೈಲ್ಸ್ ಪೆಂಡಿಂಗ್ ಇರೋದು ನಮ್ಮ ಆಫೀಸಲ್ಲಿ. ಇವತ್ತು 700 ಫೈಲ್ಸ್ಗೆ ನಾವು ತಂದಿಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ವಿಲೇವಾರಿ ಬೇಗ ಆಗ್ತಾ ಇದೆ. ನಾವ್ ಯಾವ್ದೇ ಕೆಲಸ ಇವಾಗ ನಮ್ಮ ಆಫೀಸಲ್ಲಿ 2 ಸಲ ಬಂದು ನಿಂತ್ಕೋತಾರೆ ಅಂತ ಅಂದ್ರೆ ಅಲ್ಲಿಗೆ ಕೇಸ್ ವರ್ಕರ್ನ ಕರೆದು ಫೈಲ್ ಅಲ್ಲಿಗೆ ತಗೊಬಂದು ಅಲ್ಲೇ ಡಿಸ್ಪೋಸ್ ಮಾಡಿರೋ ನಿದರ್ಶನಗಳು ತುಂಬಾ ಇದಾವೆ. ಸೊ ಇವತ್ತು ಮೈಲಪ್ಪನಹಳ್ಳಿಯಲ್ಲಿ ಏನಾಗಿತ್ತು ಅಂತ ಅಂದ್ರೆ ಅದು ಸರ್ಕಾರಿ ಖರಾಬ್ ಹಳ್ಳ ಅಂತ ಬರ್ತಿದೆ ಸರ್ವೆ ಡಾಕ್ಯುಮೆಂಟ್ಸ್ ಅಲ್ಲಿ. ನಿಮ್ಗೆ ಯಾರಿಗೂ ತೊಂದರೆ ಮಾಡ್ಬೇಕು, ಅನ್ಯಾಯ ಮಾಡ್ಬೇಕು ಅಂತ 1% ಉದ್ದೇಶ ಇಲ್ಲ ನಮ್ಗೆ ಯಾರಿಗೂ. ಅಂಡ್ ಕಾನೂನು ಚೌಕಟ್ಟಲ್ಲಿ ಹಳ್ಳನ ಪ್ರಿಸರ್ವ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಆ ತಾಲೂಕಲ್ಲಿ ತಹಸೀಲ್ದಾರ್ ಕೊಟ್ಟಿರೋದ್ರಿಂದ, ಲೋಕಾಯುಕ್ತ ಇಂದಾನು ಒಂದು ಕಂಪ್ಲೇಂಟ್ ರಿಪೋರ್ಟ್ ಆಗಿ ಒಂದು ಅರ್ಜಿ ಬಂದಿರೋದ್ರಿಂದ, ನಮ್ಗೆ ಡೈರೆಕ್ಷನ್ಸ್ ಬಂದಿರೋದ್ರಿಂದ ಇವತ್ತು ಅನಿವಾರ್ಯವಾದ ಒಂದು ಸ್ಟೆಪ್ ನ ತಗೋಬೇಕಾಗಿದೆ. ಅಂಡ್ ನಿಮ್ಗೆ ಯಾರಿಗೆ ಆಗ್ಲಿ ಸಹಾಯ ಮಾಡ್ಬೇಕೆ ಹೊರತು ನಿಮ್ಗೆ ಏನೇನೇ ಪರ್ಸನಲ್ ಇನ್ನೂ ಏನೇನು ಅಪ್ಲಿಕೇಶನ್ಸ್ ಇದ್ರು ಅಥವಾ ನಿಮ್ಗೆ ಯಾವ್ದೇ ಒಂದು ಸರ್ಟಿಫಿಕೇಟ್ಸ್ ಆಗ್ಬೇಕಂದ್ರು ನಮ್ಮ ಆಫೀಸಲ್ಲಿ ಅಥವಾ ಜಮೀನ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರು ದಯವಿಟ್ಟು ತಗೊಬನ್ನಿ, ಎಲ್ಲದೂ ಅಡ್ರೆಸ್ ಮಾಡ್ತೀವಿ. ಅಂಡ್ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬಗೆಹರ್ಸಕ್ ನಾವೆಲ್ಲರೂ ಇದ್ದೀವಿ. ಅಂಡ್ ಇವತ್ತೂ ಅಷ್ಟೇ ಮೈಲಪ್ಪನಹಳ್ಳಿಯಲ್ಲಿ ಏನಾಗಿದೆ ಅದಕ್ಕೊಂದು ಆಲ್ಟರ್ನೇಟ್ ಲ್ಯಾಂಡ್ ಕಳ್ವಾರದಲ್ಲಿ ಏನ್ ಗುರುತಿಸಿದೀವಿ ಅದನ್ನ ಸ್ಪೀಡ್ ಅಪ್ ಮಾಡೋ ಜವಾಬ್ದಾರಿ ನಮ್ದು. ನಾನ್ ಮಾಡ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಅಂತ ಕೊಡ್ತೀನಿ.